ಶಾಸಕ ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೈ ತಪ್ಪಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಚಿಕ್ಕಬಳ್ಳಾಪುರದ ಬಾಗೇಪಲ್ಲಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಎಸ್ಎನ್ ಸುಬ್ಬಾರೆಡ್ಡಿ ಬೆಂಬಲಿಗರಿಂದ ರಸ್ತೆ ತಡೆ ನಡೆಸಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ. ಬಸ್ ಬೈಕ್ ಕಾರ್ಗಳನ್ನ ತಡೆದು ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಸುಬ್ಬಾರೆಡ್ಡಿಗೆ ಸಚಿವ ಸ್ಥಾನ ಕೊಡುವಂತೆ ನಡೀತಾ ಇರುವಂತಹ ಪ್ರತಿಭಟನೆ ಇದು. ಇರೋದಿನ ಒಂದು ಸ್ಥಾನ ಯಾರು ಕೊಟ್ಟು ಯಾರಿಗೆ ಬಿಡುತ್ತೆ ಹೈಕಮಾಂಡ್. ಬೈಕ್ ರ್ಯಾಲಿ ನಡೆಸಿ ಸುಬ್ಬಾರೆಡ್ಡಿ ಬೆಂಬಲಿಗರ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗೇಪಲ್ಲಿ ಕ್ಷೇತ್ರದ ಚೇಳೂರು, ಗುಡಿಬಂಡೆ ಸಂಪೂರ್ಣ ಬಂದ್ ಆಗಿದೆ. 3 ತಾಲೂಕುಗಳನ್ನ ಸ್ವಯಂ ಪ್ರೇರಿತವಾಗಿ ಬಂದ್ ಮಾಡಿ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ. ಬಾಗೇಪಲ್ಲಿ ಬಂದ್ಗೆ ಉತ್ತಮ ರೆಸ್ಪಾನ್ಸ್ ಕೂಡ ಸಿಕ್ಕಿದೆ. ಶಾಸಕ ಸುಬ್ಬಾರೆಡ್ಡಿಗೆ 3 ಬಾರಿ ಶಾಸಕರಾಗಿ ಪಕ್ಷದಲ್ಲಿ ನಿಷ್ಠಾವಂತನಾಗಿ ದುಡಿದಿದ್ದಕ್ಕೆ ಇದೇನಾ ಪ್ರತಿಫಲ ಅನ್ನುವಂಥ ಪ್ರಶ್ನೆ ಮಾಡ್ತಾ ಇದ್ದಾರೆ. ರಸ್ತೆಯಲ್ಲೇ ಉರುಳಾಡಿ ಪ್ರತಿಭಟನೆಯ ಆಕ್ರೋಶವನ್ನ ವ್ಯಕ್ತಪಡಿಸಿದ್ರು. ಜೊತೆಗೆ ರಸ್ತೆಯಲ್ಲೇ ಕುಳಿತರು, ಟೈರ್ಗಳಿಗೆ ಬೆಂಕಿ ಹಚ್ಚಿದ್ರು, ಬೈಕ್ ರ್ಯಾಲಿ ನಡೆಸಿದ್ರು. ಇದೆಲ್ಲದರ ನಡುವೆ ನೋಡಿ ಏನೆಲ್ಲ ನಡೀತಾ ಇದೆ ಅಂತ ಆಗಲೇ ಇದ್ರ ಬಗ್ಗೆ ಡೀಟೇಲ್ಸ್ ಕೊಡ್ತಾ ಹೋಗ್ತಾ ಇದ್ರು ಪ್ರತಿನಿಧಿ ಶ್ರೀನಿವಾಸ್. ಸದ್ಯಕ್ಕೆ ಈಗ ಹೇಗಿದೆ ಪರಿಸ್ಥಿತಿ? ಬಂದ್ಗೆ ಯಾವ ರೀತಿಯಾದಂಥ ರೆಸ್ಪಾನ್ಸ್ಗಳು ಸಿಗ್ತಾ ಇದೆ? ಎಷ್ಟೆಲ್ಲ ಪೊಲೀಸರ ನಿಯೋಜನೆ ಮಾಡಲಾಗಿದೆ? ಇನ್ನು ಕ್ಷೇತ್ರದಲ್ಲಿ ಬಹುಮುಖ್ಯವಾಗಿ ಹೆಂಗೆ ಈ ಕಾರ್ಯಕರ್ತರನ್ನ ಕಂಟ್ರೋಲ್ಗೆ ತರಬೇಕು ಅನ್ನೋದು ಖುದ್ದು ಶಾಸಕರಿಗೆ ಗೊತ್ತಿರುತ್ತೆ ಶ್ರೀನಿವಾಸ್. ಹಾಗಾಗಿ ಶಾಸಕರು ಏನು ರೆಸ್ಪಾನ್ಸ್ ಮಾಡ್ತಾ ಇದ್ದಾರೆ ಇದಕ್ಕೆಲ್ಲ? ಖಂಡಿತ ಅಮೃತ, ಏನಂದ್ರೆ ಎಸ್.ಎನ್. ಸುಬ್ಬಾರೆಡ್ಡಿಗೆ ಏನು ತಿಳಿಯದಂಗೆ, ವಿಷಯ ಗೊತ್ತಿಲ್ಲದಂಗೆ ಸಹ ಇವತ್ತು ಏನು ಬೆಂಬಲಿಗರು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನೇನು ಪೊಲೀಸರು ಸಹ ಒಂದು ಸರ್ಪಗಾವಲಂತೆ ಬಹಳಷ್ಟು ಹೆಚ್ಚು ಒಂದು 500ರಿಂದ 1000 ಸಂಖ್ಯೆಯಲ್ಲಿ ಸಹ ಇವತ್ತು ಪೊಲೀಸರು ಸಹ ಒಂದು 3 ತಾಲೂಕುಗಳಿಂದ ನಿಯೋಜನೆಗೊಂಡಿರುವಂತದ್ದು. ಇನ್ನೇನು ಎಸ್.ಎನ್. ಸುಬ್ಬಾರೆಡ್ಡಿಗೆ ಯಾವುದೇ ತರ ಮಾಹಿತಿ ಇಲ್ಲದೇನೆ ಸಹ ಇವತ್ತು ಪ್ರತಿಭಟನೆಗೆ ಮುಂದಾಗಿರುತ್ತೆ ಅಂತ ಹೇಳಿ ಅವರ ಬೆಂಬಲಿಗರು ಸಹ ತಿಳಿಸಿರುವಂತದ್ದು. ಏನು ಬಹಳಷ್ಟು ಒಂದು ತಾಲೂಕುಗಳಲ್ಲಿ ಸಹ ಒಂದು ಯಾವುದೇ ಅಹಿತಕರ ಘಟನೆ ನಡೆಯದಂತೆ ಸಹ ಅವರು ಪ್ರತಿಭಟನೆ ಸಹ ಸಾಮೂಹಿಕವಾಗಿ ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಇನ್ನು ಎಸ್.ಎನ್. ಸುಬ್ಬಾರೆಡ್ಡಿ ಸಚಿವ ಸ್ಥಾನ ಕೊಡಲೇಬೇಕು ಅಂತ ಹೇಳಿ ಅವರ ನಿರೀಕ್ಷೆ ಹುಸಿಯಾಗಿದೆ. ಆ ಹುಸಿಯಾದ ಕಾರಣ ಇವತ್ತು ಏನು ಬಾಗೇಪಲ್ಲಿನ ಒಂದು ಟಿ.ಬಿ. ಸರ್ಕಲ್ ಬಳಿ ಇರುವಂತಹ ಒಂದು ಏನು NH7 ನಲ್ಲಿ ವಾಹನಗಳನ್ನು ತಡೆದು ಸಹ ಇವತ್ತು ಪ್ರತಿಭಟನೆ ಮಾಡ್ತಿರುವಂತದ್ದು. ಇನ್ನು ಈಗ ಪ್ರಮುಖವಾಗಿ ಸಹ ಇವತ್ತು ಏನೋ ಒಂದು ರೈತರಿಗೆ ಬೇಕಾಗುವಂತಹ ಒಂದು ತರಕಾರಿಗಳನ್ನು ಮುಂದೆ ಇಟ್ಕೊಂಡು ಇವತ್ತು ಪ್ರತಿಭಟನೆಗೆ ಮುಂದಾಗಿರುವಂತದ್ದು. ಈ ಒಂದು ನಿರ್ಧಾರ ಏನಾದ್ರು ಹೈಕಮಾಂಡ್ಗೆ ಏನಾದ್ರು ತಿಳಿಸಿ ಸುಬ್ಬಾರೆಡ್ಡಿನ ಒಂದಷ್ಟು ಸಮಾಧಾನ ಮಾಡುವಂತಹ ಕೆಲಸಗಳೇನಾದ್ರು ಮಾಡ್ತಾರಾ ಎಂಬುದಂತೂ ಸದ್ಯಕ್ಕೀಗ ಕಾದು ನೋಡಬೇಕಾಗಿದೆ ಅಮೃತ. ಥ್ಯಾಂಕ್ ಯು ಶ್ರೀನಿವಾಸ್ ತಮ್ಮೆಲ್ಲ ಡೀಟೇಲ್ಸ್ಗಾಗಿ. ಮೋಸ ಮಾಡಿದ್ದಾರೆ ಸರ್. ನಮ್ಗೆ ಸರ್ಕಾರ ಬೇಡ ಸರ್. ನಮ್ಗೆ ನಮ್ಮ ಶಾಸಕರಿಗೆ ಮೋಸ ಮಾಡಿದ್ದಾರೆ ಸರ್. ಬಡವರು ಬಂದು ಸರ್ ಅವರು